Hello students, in this class let us discuss about uses of VT graph. What are the uses of VT graph? It is important for 2 marks. So you observe the given graph. This is x-axis, this is y-axis. Suppose if you plot a graph of velocity along y-axis and time along x-axis, then that is called VT graph. Suppose VT graph is like this. You have a VT graph that is like this. What it indicates? So if the VT graph is like this indicates that the body, for example, this is the value of velocity, say 5 meter per second. Then the body moves with 5 meter per second as time passes. Here 0 second, 1 second, 2 second, 3 second, like that. At 1 second the velocity is 5 meter per second. At 2 second the velocity is 5 meter per second. If the graph is like this, we can say that the body is moving with uniform velocity. Suppose the graph is like this, what it indicates? The body moves with increasing velocity. Velocity goes on increases. If the graph is like this, suppose another one, this is first graph, second graph, like this. Another one like this. What it indicates? Initially the body moves with high velocity and velocity goes on decreases. So we can easily analyze the nature of motion of an object by observing the graph. Therefore, VT graph is used to study the nature of motion of an object. And come to the next use. Second use is very important. It will be applied in derivation also. Just by using VT graph, we can get, suppose if you take a slope of VT graph gives an acceleration of an object. Remember, if you take a slope of VT graph, then that gives acceleration. Therefore, slope of an VT graph is equal to acceleration. Slope of VT graph is equal to acceleration. ಈಗ VT graph ಇದೆ ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ. So along x axis time is there, along y axis velocity is there. ನೀವು ಇದನ್ನ ಸ್ಕೇಲ್ ಅಪ್ಲೈ ಮಾಡಿದ್ರೆ 0 ಸೆಕೆಂಡ್ ಅಂತ ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ 1 ಯೂನಿಟ್ ಇದು ಅದೇ ಥರ ಇದೆ. y axis is x axis. ನೀವು ನೋಡಿ x axis ಅಲ್ಲಿ ಏನು ತಗೊಂಡಿದ್ದೀರಿ? ಟೈಮನ್ನು ಎಕ್ಸ್ಪ್ರೆಸ್ ಮಾಡೋದು ಸೆಕೆಂಡಲ್ಲಿ. ಈಗ 0 ಸೆಕೆಂಡ್, 1 ಸೆಕೆಂಡ್ ಅಂತ, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್. ಈಗ ಹೋಗಿ ಅಲಾಂಗ್ ಬೈ ವೆಲಾಸಿಟಿ ಇದೆ. ವೆಲಾಸಿಟಿ ಎಕ್ಸ್ಪ್ರೆಸ್ ಮಾಡೋದು ಮೀಟರ್ ಪರ್ ಸೆಕೆಂಡ್. ನಾನು ಇಲ್ಲಿ ಈಗ ತಗೊಳ್ತೀನಿ 0 ಮೀಟರ್ ಪರ್ ಸೆಕೆಂಡ್. ಇಲ್ಲಿಂದ 1 ಮೀಟರ್ ಪರ್ ಸೆಕೆಂಡ್, 1 ಮೀಟರ್ ಪರ್ ಸೆಕೆಂಡ್, 2 ಮೀಟರ್ ಪರ್ ಸೆಕೆಂಡ್, 3 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್, 5 ಮೀಟರ್ ಪರ್ ಸೆಕೆಂಡ್, ಲೈಕ್ ದಟ್. ಈಗ ಒಂದು ಗ್ರಾಫ್ ಹಾಕೋಣ. ಈಗ ಹೋಗ್ತಾ ಇದೆ ಅಂತ ಅಂದರೆ 1 ಸೆಕೆಂಡಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಇದೆ, 2 ಸೆಕೆಂಡಲ್ಲಿ 2 ಮೀಟರ್ ಪರ್ ಸೆಕೆಂಡ್, 3 ಸೆಕೆಂಡಲ್ಲಿ 4 ಸೆಕೆಂಡಲ್ಲಿ 5 ಸೆಕೆಂಡಲ್ಲಿ ಈಗ ಬಂದಿದೆ. ಎಸ್, ಹೀಗಿದೆ ಅಂತ. ಸೊ ಗ್ರಾಫ್ VT ಗ್ರಾಫ್ ಈಗ ಬಂತು. ಫಸ್ಟ್ ಥಿಂಕ್ ಅಬೌಟ್ ಸ್ಲೋಪ್. ಸ್ಲೋಪ್ ಅಂದರೆ ಏನು ಅಂತ ಅರ್ಥ ಮಾಡಬೇಕು. ಈಗ ಸ್ಲೋಪ್ ಈಸ್ ನಥಿಂಗ್ ಬಟ್ ಇದನ್ನ ಪಾಯಿಂಟ್ O ಅಂತ ಅನ್ಕೋಣ. ಈ ಪಾಯಿಂಟನ್ನು ಸೆ ಎ ಅಂತ ಅನ್ಕೋಣ. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ನ ಬಿ ಅಂತ ಅನ್ಕೋಣ. ಸೊ OB ಇಂಡಿಕೇಟ್ಸ್ ಟೈಮ್ ನೆನ್ಪಿಟ್ಟು. OB ಅಂದರೆ ಯಾವ ಕಡೆ ಹೋಗ್ಬೇಕು? ಹೀಗೆ OB. B to A ಹೋಗ್ತಾ ಇದೆಯಾ ಅಂದರೆ ಯಾವ ಕಡೆ ಹೋಗ್ತಿದೆಯಾ? Y. Y ಏನು ಇಂಡಿಕೇಟ್ ಮಾಡುತ್ತೆ? ವೆಲಾಸಿಟಿ.
B to A. Yes, ಇವಾಗ ಸ್ಲೋಪ್ ಅಂದರೆ ವೆರಿ ಸಿಂಪಲ್. ನಿಮಗೆ ಮ್ಯಾಥಮೆಟಿಕ್ಸ್ನಾಗ ಹೇಳ್ಕೊಡ್ತಾರೆ ಅಥವಾ 10th ಅಲ್ಲೆಲ್ಲ ಇದೆ ಸ್ಲೋಪ್ ಗ್ರಾಫ್ಸ್ ಎಲ್ಲ. ವೆರಿ ಸಿಂಪಲ್. Change in slope is equal to change in y coordinate divided by change in x coordinate. ಇಲ್ಲಿ ಚೇಂಜ್ ಇನ್ y ಕೋಆರ್ಡಿನೇಟ್ ಅಂದರೆ ಈ ಕಡೆ ಹೋಗ್ತಾ ಇದೆಯಾ ಅಂತ, O ಇಂದ ಹಿಂಗೆ ಹೋಗ್ತಾ ಇದೆ ಆರಿಜಿನಲ್ಲಿ, y ಕಡೆ ಹೋಗ್ತಾ ಇದೆಯಾ ಅಂದರೆ ಇಲ್ಲಿ ಏನು ಚೇಂಜ್ ಆಗುತ್ತೆ? y ನಲ್ಲಿ ಏನು ತಗೊಂಡಿದ್ದೀವಿ? ವಿ ಆರ್ ಟೇಕಿಂಗ್ ವೆಲಾಸಿಟಿ. ಹಾಗಾದರೆ ಚೇಂಜ್ ಇನ್ y ಕೋಆರ್ಡಿನೇಟಲ್ಲಿ ವೆಲಾಸಿಟಿ ವಿಲ್ ಚೇಂಜ್. ಹಾಗಾದ್ರೆ ನ್ಯೂಮರೇಟರ್ ಏನು ನೋಡ್ಕೋಬೋದು? ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಏನಿದೆ? ಚೇಂಜ್ ಇನ್ ಎಕ್ಸ್ ಕೋಆರ್ಡಿನೇಟ್. ಚೇಂಜ್ ಇನ್ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಯಾವ ಕಡೆ ಹೋಗ್ಬೇಕು? ಹೀಗೆ ಎಕ್ಸ್ ಕೋಆರ್ಡಿನೇಟಲ್ಲಿ ಹೋಗ್ತಾ ಇದೆಯಾ ಅಂದರೆ ಎಕ್ಸ್ ಕೋಆರ್ಡಿನೇಟ್ ಇಸ್ ಟೇಕನ್ ಆಸ್ ಟೈಮ್ ಅಂತ ತಗೊಂಡಿದ್ದೀವಿ. ಹಾಗಾದ್ರೆ ಏನು ಚೇಂಜ್ ಆಗ್ತಾ ಇದೆ? ಟೈಮ್ ಟೇಕನ್ ಅಥವಾ ಟೈಮ್ ಇಂಟರ್ವಲ್ ಅಂತ ಬರೀಬೋದು. ಸ್ಲೋಪ್ ಅಂದರೆ ಇವಾಗ ನೋಡಿ, ದಿಸ್ ಇಸ್ ಓನ್ಲಿ ಫಾರ್ ವಿ ಟಿ ಗ್ರಾಫ್. ಇಲ್ಲಿ ನೀನು ವಿ ತಗೊಂಡಿದ್ಯಾ, ಇಲ್ಲಿ ಟಿ ಅವಾಗ ಹಿಂಗಾಗುತ್ತೆ. ಇದು ಎಲ್ಲ ಕಡೆನೂ ಹಿಂಗೆ ಚೇಂಜ್ ಇನ್ ವೆಲಾಸಿಟಿ ಟೈಮ್ ಟೇಕನ್ ಆಗಲ್ಲ. ನೀನು ಇಲ್ಲಿ ಏನು ತಗೊಂಡಿದ್ಯಾ ಅದರ ಮೇಲೆ, ದಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ. ಜನರಲ್ ಆಗಿ ಇದು ಸ್ಲೋಪ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೈ ಕೋಆರ್ಡಿನೇಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಕೋಆರ್ಡಿನೇಟ್. ಹಿಯರ್ along y velocity is taken, therefore change in y coordinate is nothing but change in velocity. Along x time is taken, therefore change in x coordinate it is nothing but time taken. So slope is equal to change in time taken. Sorry. Change in velocity can be written like this: delta v divided by time taken delta v. ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಡೆಫಿನೇಷನ್ ಫಾರ್ ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ದೇರ್ಫೋರ್ ದಿಸ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಯು ಕ್ಯಾನ್ ಪ್ರೂವ್ ದಟ್. ಈ ಪ್ರೂವ್ ಮಾಡೋದೇನೂ ಬೇಕಿಲ್ಲ, ನಿನಗೆ ಅರ್ಥ ಆಗಲಿ ಅಂತ ಈಗೆಲ್ಲ ಇರುತ್ತೆ. ಫೈನಲ್ ಆಗಿ ನಮ್ಗೆ ಒಂದೇ ಬೇಕಿಲ್ಲ. ನೋಡಿ ಸೆಕೆಂಡ್ ಯೂಸ್ ಏನಂತ ಇದೆ? ವಾಟ್ ಇಸ್ ದಟ್? ಸ್ಲೋಪ್ ಆಫ್ ವಿ ಟಿ ಗ್ರಾಫ್ gives an acceleration of an object. So we can get, in general, slope is equal to change in y coordinate divided by change in x coordinate. In VT graph, y coordinate is taken as velocity, x coordinate is taken as time. Velocity by time is nothing but acceleration. So we can prove that slope of VT graph gives acceleration. Second use is very important. By using this, ನೋಡಿ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು 5 ಮಾರ್ಕ್ ಒಂದು ಡಿರೈವೇಷನ್ಸ್ ಅಂದರೆ ಇದು ಕ್ವಶನ್ಸ್ನ ಒಂದು ಈಕ್ವೇಷನ್ ಡಿರೈವ್ ಮಾಡ್ತೀವಿ ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್. ನೆನ್ಪಿಟ್ಕೋಬೇಕಿಲ್ಲ. ಇನ್ಮೇಲೆ ವಿ ಟಿ ಗ್ರಾಫಲ್ಲಿ ಸ್ಲೋಪ್ ತಗೊಂಡ್ರೆ ಏನು ಸಿಗುತ್ತೆ ಹೇಳು? ಆಕ್ಸಲರೇಷನ್. ದಟ್ಸ್ ಆಲ್. ನಾವು ಕಮ್ ಟು ಅನದರ್ ಒನ್, ಥರ್ಡ್ ಯೂಸ್ ಆಫ್ ವಿ ಟಿ ಗ್ರಾಫ್ ಏನಪ್ಪ ಅಂದರೆ area under the line in a VT graph gives displacement of an object. Look here, once again consider, you see, this is origin. So origin, you divide the x coordinate into equal parts. So this is x axis, that is y axis. Yes, along x time is taken in second, along y velocity is taken, that is in meter per second. So for 1 second the velocity of the body is 1 meter per second. For 2 seconds the velocity is 2 meter per second. For 3 seconds the velocity is 3 meter per second, like that.
For 0 second, velocity is 0. For 1 second, velocity is 1 meter per second. For 2 second, velocity is 2. Like that. We can get the graph like that. Yes. Okay. So this is the graph for uniform acceleration. Why the acceleration is uniform? In equal interval of time, say from 0 to 1 second, the velocity increased is 1 meter per second. Next, 1 to 2 second means in 1 second, velocity is 1 to 2 means 1 meter per second. From 2 to 3, 1 meter per second. For 3 to 4, 1 meter per second. ಅಂದರೆ ಒಂದೊಂದು ಸೆಕೆಂಡ್ಗೆ ಬಾಡಿನ ವೆಲಾಸಿಟಿ ಒಂದೊಂದು ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಅದೆಲ್ಲ ಬೇಡ ಅಂತ ನಾನೀಗ ಏನು ಹೇಳ್ತಾ ಇದ್ದೀನಿ, ಏರಿಯಾ ಅಂಡರ್ ದಿ ಲೈನ್. ಇವಾಗ ಇದು ಲೈನು, ಲೈನ್ ಮೇಲೆ ಸ್ಟ್ರೈಟ್ ಆರ್ ಕರ್ವ್ ನೋಡಿ. ಇದೀಗ ಸ್ಟ್ರೈಟ್ ಲೈನ್ ಇದೆ. ಈಗ ಇದ್ರ ಕೆಳಗಡೆ ಏರಿಯಾ ತಗೊಂಡ್ರೆ ದಟ್ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತ. ನಾನು ಇದು ಪ್ರೂವ್ ಮಾಡ್ತೀನಿ. ಆ್ಯಕ್ಚುಲಿ ನಿಮ್ಗೆ ಏನು ಪ್ರೂವ್ ಮಾಡೋದೇನು ಬೇಕಿಲ್ಲ, ಯು ಜಸ್ಟ್ ರಿಮೆಂಬರ್ ದಿಸ್. ಅದು ಹೆಂಗೆ ಬಂತು ಅಂತ ನೋಡೋಣ. ಈಗ ಏರಿಯಾ ತಗೊಂಡು ಇದನ್ನ ಓ ಅಂತ, ಓ ಪಾಯಿಂಟ್. ಎಸ್, ಅದೇ ಥರ ಇದನ್ನ ಇದು ಎ ಪಾಯಿಂಟ್ ಅಂತ, ಇಲ್ಲಿ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಿ. ಇದು ಬಿ ಅಂತ, ಓ ಬಿ 0 ಇದೆ. ಆರಿಜಿನ್ 0 ಸೆಕೆಂಡ್ ಅಂತ ಇದೆ, ಇದು 0 ಮೀಟರ್, ಹೀಗೆ ಮೀಟರ್ ಪರ್ ಸೆಕೆಂಡ್. ಆರಿಜಿನ್ ಓ ಅಂತ. OB indicates what? OB is along x, therefore it indicates time and time. BA is line. BA ಯಾವ ಕಡೆ ಹೋಗ್ತಿದೆ? y ಕಡೆ. Y indicates what? Velocity. So if you move like this, there is a change in velocity. If you move like this, there is a change in time. ಇವಾಗ ಈ OA ಕೆಳಗಡೆ ಏರಿಯಾ ಇಲ್ಲಿ ಸ್ಟಾಪ್ ಮಾಡಿ, ಯಾಕೆಂದ್ರೆ ನಮಗೆ 4 ಮೀಟರ್ ಪರ್ ಸೆಕೆಂಡ್ ಸ್ಟಾಪ್ ಮಾಡಿದ್ದೀವಿ. 4 ಸೆಕೆಂಡ್ವರೆಗೂ ಟೈಮ್ ತಗೊಂಡಿದ್ದೀವಿ. 0 ಸೆಕೆಂಡಲ್ಲಿ ವೆಲಾಸಿಟಿ ಎಷ್ಟಿತ್ತು? 0 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಲ್ಲಿ 1 ಮೀಟರ್ ಪರ್ ಸೆಕೆಂಡ್. 2 ಸೆಕೆಂಡಲ್ಲಿ 2 ಮೀಟರ್ ಪರ್ ಸೆಕೆಂಡ್. 3 ಮೀಟರಲ್ಲಿ 3 ಮೀಟರ್. ಈ ಥರ ಒಂದು ಎಕ್ಸಾಂಪಲ್. ಒಂದು ಬಾಡಿ ಹೋಗ್ತಾ ಇದೆ, ಗ್ರಾಫ್ ಪ್ಲಾಟ್ ಮಾಡಿದ್ದೀವಿ. ನಾವು ವಿ ಟಿ ಗ್ರಾಫ್ನಲ್ಲಿ ಏರಿಯಾ ತಗೊಂಡ್ರೆ ಏನು ಸಿಗುತ್ತೆ? ಸೊ ಏರಿಯಾ ಅಂಡರ್ ದ ಲೈನ್ ಇನ್ ವಿ ಟಿ ಗ್ರಾಫ್ ಗಿವ್ಸ್ ವಾಟ್? ಈಗ ನಾನು ಹೇಳ್ತಾ ಇದ್ದೀನಿ, ಏರಿಯಾ ತಗೊಳ್ಳೋದು ಓ ಎ ಅಂತ ಇದೆ ಲೈನು. ಈ ಲೈನ್ ಕೆಳಗಡೆ ಎಲ್ಲಿವರೆಗೂ ತಗೋಬೇಕು? ಅಪ್ ಟು ಎ ಅಂದರೆ ಇಲ್ಲಿ. ಹಾಗಾದರೆ ಜಸ್ಟ್ ಇಷ್ಟು ಏರಿಯಾ ತಗೊಂಡ್ರೆ ನಾವು this area gives displacement. Remember, it is for only for VT graph. ಇಲ್ಲಿ ವೆಲಾಸಿಟಿ ಟೈಮ್ ಇರಬೇಕು. ಇನ್ನೊಂದು ಎಚ್ ಟಿ ಗ್ರಾಫ್ ಅಂತ ಎಲ್ಲಾದ್ರೂ ಬರಲ್ಲ. ಗ್ರಾಫ್ ಯಾವುದೋ ಒಂದು ಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ ಎಲ್ಲವನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಬರಲ್ಲ. ಇಫ್ ಯು ಪ್ಲಾಟ್ ವೆಲಾಸಿಟಿ ಅಲಾಂಗ್ ವೈ, ಟೈಮ್ ಅಲಾಂಗ್ ಎಕ್ಸ್, ದೆನ್ ಯು ಕ್ಯಾನ್ ಗೆಟ್ ಡಿಸ್ಪ್ಲೇಸ್ಮೆಂಟ್ ಇಫ್ ಯು ಟೇಕ್ ಏರಿಯಾ ಅಂಡರ್ ಕರ್ವ್. ಎಸ್, ಇವಾಗ ಹೇಗೆ ನೋಡೋಣ, ಇದು ಯಾವ ಶೇಪಲ್ಲಿ ಇದೆ? ಒಂದು ಟ್ರಯಾಂಗಲ್ ಅಲ್ವಾ ಇದು? ಎಸ್. ಈಗ ನಾನು ಬರೀತೀನಿ ಏರಿಯಾ ಅಂಡರ್ ಯಾವ ಲೈನು? ಏರಿಯಾ ಅಂಡರ್ ಇದು ದಿಸ್ ಒನ್, ಓ ಎ ಲೈನ್. ರಿಮೆಂಬರ್, ಏರಿಯಾ ಅಂಡರ್ ಓ ಎ ಲೈನ್. ಇಟ್ ಈಸ್ ನಥಿಂಗ್ ಬಟ್ ಏರಿಯಾ ಅಂಡರ್ ಓ ಎ ಲೈನ್ ಇನ್ ವಿ ಟಿ ಗ್ರಾಫ್ is nothing but area of triangle OAB. What? OBA. Is it correct? Area under OA ಅಂದರೆ ಒಂದು ಟ್ರಯಾಂಗಲ್ ಅಲ್ವಾ ಇದು? ಅಂದರೆ ಏರಿಯಾ ಆಫ್ ಟ್ರಯಾಂಗಲ್. ನಿಮಗೆ ಗೊತ್ತು ಏರಿಯಾ ಆಫ್ ಟ್ರಯಾಂಗಲ್ ಏನು ಫಾರ್ಮುಲಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. Is it right?
ಎಸ್. ಈಗ ಹಾಫ್ ಇಂಟು ಬೇಸ್ ಯಾವ್ದಿದೆ, ಇದು ಬೇಸ್, ದಿಸ್ ಇಸ್ ಬೇಸ್. ಎಲ್ಲಿಂದ ಓ ಟು ಬಿ, ಓ ಬಿ ಇಂಟು ವಾಟ್ ಈಸ್ ಹೈಟ್, height, this one height, dA. Yes, half into what is OB? OB indicates what? Time. Into BA indicates what? Here BA ಯಾವ ಕಡೆ ಇದೆ, parallel to y axis. Y axis ಅಲ್ಲಿ ಅಂತ ಮಾಡಿದೀವಿ velocity. Therefore change in velocity ಅಂತ actually. So simply is a velocity. So BA actually change in velocity. You take velocity. So area under OA line is equal to half into velocity into time. You just recall the definition for velocity. Velocity is equal to displacement divided by time taken. Is it right? What is velocity? Velocity is equal to change in displacement divided by time taken. Change in displacement. So therefore change in displacement, say v velocity, change in displacement can be written as x divided by time taken is t. So therefore x is equal to velocity into time. Remember, what is x? Displacement. What is v? Velocity. What is v? T? Time. Therefore we can write velocity, we can prove that velocity into time is equal to displacement. Here velocity into time is there, therefore half into displacement. So half is a number, adbidi ಇಲ್ಲಿ physical quantity ಯಾವುದು, displacement. Therefore area under the line in VT graph is equal to displacement. We can prove that. Prove ಮಾಡಬಹುದು. ಇಷ್ಟು ನೆನಪಿದ್ದು ಸಾಕು. You just remember this one. ಇದೆಲ್ಲ ಪ್ರೂವ್ ಮಾಡಿದ್ದೇನೆ ಬೇಕಿಲ್ಲ. But by using this we can derive one equation called equation of motion ಅಂತ. ಇವೆರಡೂ ಕಾನ್ಸೆಪ್ಟ್ ಇದು ಮತ್ತೆ ಯೂಸ್ ಮಾಡಿಕೊಂಡು 5 ಮಾರ್ಕ್ಸ್ಗೆ ಒಂದು 3 ಡಿರೈವೇಷನ್ಸ್ ಕೊಡ್ತಾರೆ, ನೆನಪಿರಬೇಕು. ಹಾಗಾದರೆ ಫೈನಲ್ ಆಗಿ ಥರ್ಡ್ ಯೂಸ್ ಏರಿಯಾ ಅಂಡರ್ ದಿ ಲೈನ್ ಇನ್ ಎ ವಿ ಟಿ ಗ್ರಾಫ್ ಗಿವ್ಸ್ ವಾಟ್, ಡಿಸ್ಪ್ಲೇಸ್ಮೆಂಟ್. ಹಿಯರ್ ಒಂದು ಪ್ರಾಬ್ಲಮ್ ಇಸ್ ದೇರ್, ದಟ್ ಈಸ್ ಫೈಂಡ್ ದ acceleration and displacement of an object using given VT graph. The given VT graph is like this, you see, along x time is taken, that is in second, along y velocity is taken, that is in meter per second. How the velocity will change in accordance with the time? At 0 second velocity is 0 meter per second. ಇಲ್ಲಿ ನೋಡಿ, ಆರಿಜಿನ್ ಇಂದ ಸ್ಟಾರ್ಟ್ ಆಯ್ತು ಅಂದರೆ ವೆಲಾಸಿಟಿ ಟೈಪ್ ಗ್ರಾಫ್, ರೆಸ್ಟ್ ಇಂದ ಶುರುವಾಗ್ತಿದೆ ಅಂತ, ಬಾಡಿ ಈಸ್ ಇನಿಷಿಯಲಿ ಅಟ್ ರೆಸ್ಟ್. ಹಾಗಾದ್ರೆ ಇನಿಷಿಯಲ್ ಅಟ್ ರೆಸ್ಟ್ ಅಂದರೆ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ 0. ನೆಕ್ಸ್ಟ್ 1 ಸೆಕೆಂಡ್ ಆಯಿತು, 1 ಸೆಕೆಂಡ್ಗೆ ನೋಡಿ 1 ಮೀಟರ್ ಪರ್ ಸೆಕೆಂಡ್, 1 ಸೆಕೆಂಡ್ಗೆ 1 ಮೀಟರ್ ಪರ್ ಸೆಕೆಂಡ್, 2 ಸೆಕೆಂಡ್ಗೆ 2 ಮೀಟರ್ ಪರ್ ಸೆಕೆಂಡ್, 3 ಸೆಕೆಂಡ್ಗೆ ನೋಡಿ 3 ಮೀಟರ್ ಪರ್ ಸೆಕೆಂಡ್, ಈ ಥರ 4 ಸೆಕೆಂಡಿಗೆ ಬಂತು, ದಿಸ್ ಇಸ್ 4 ಸೆಕೆಂಡ್, 4 ಸೆಕೆಂಡ್ಗೆ 4 ಮೀಟರ್ ಪರ್ ಸೆಕೆಂಡ್ ಆಯಿತು. So as time passes, velocity goes on, increases. Therefore we can get acceleration. What is the type? Positive acceleration, because as time increases, velocity also increases. Velocity increases and positive acceleration. You find out that acceleration. Next ನೋಡಿ, 4 ಸೆಕೆಂಡ್ ಆದಮೇಲೆ 4 ಸೆಕೆಂಡಲ್ಲಿ ಎಷ್ಟು ವೆಲಾಸಿಟಿ ಇತ್ತು? 4 ಮೀಟರ್ ಪರ್ ಸೆಕೆಂಡ್. 5 ಸೆಕೆಂಡ್ಗೆ 4 ಮೀಟರ್ ಪರ್ ಸೆಕೆಂಡ್, 6 ಸೆಕೆಂಡ್ಗೆ 4 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಆಕ್ಸಲರೇಷನ್ 0. ಆ ಥರ ಎಲ್ಲ ಕಂಡುಹಿಡಿಯಬೇಕು. ಇದು ಮಾರ್ಕ್, ಇದನ್ನು ಓ ಅಂತ ಹಾಕಿ ಪಾಯಿಂಟ್, ಈ ಪಾಯಿಂಟನ್ನು ಸೆ ಎ ಅಂತ ಹಾಕೋಣ, ಈ ಪಾಯಿಂಟ್ ಇದೆಲ್ಲ ಇದು ಬಿ, ಇದು ಇಲ್ಲಿಂದ ನಮ್ಮ ರೆಫರೆನ್ಸ್ಗೆ ಇಲ್ಲೊಂದು ಲೈನ್ ಡ್ರಾ ಮಾಡೋಣ. ಎಸ್, ಇಲ್ಲಿಂದ ಈ ಪಾಯಿಂಟ್ ತಗೊಳ್ಳಿ, ಇದೊಂದು ಸೆ ಸಿ ಅಂತ,
ಡಿ ಕನ್ನಡ ಇಷ್ಟು. ಈಗ ಫಸ್ಟು ಆಕ್ಸಲರೇಷನ್ ಫ್ರಮ್ ಓ ಟು ಎ. ಓ ಟು ಎ ಆಕ್ಸಲರೇಷನ್ ಬರುತ್ತಾ ಇಲ್ಲಿ? ಎಸ್, ಯಾಕೆಂದರೆ ಆಸ್ ಟೈಮ್ ಇನ್ಕ್ರೀಸಸ್ velocity also increases, therefore we can get positive acceleration. How much acceleration is there ಅನ್ನೋದಕ್ಕೆ ಏನು ಹೇಳಿದೆ ನಾನು? ಸ್ಲೋಪ್ ತಗೋಬೇಕು. ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಸ್ಲೋಪ್. ಸ್ಲೋಪ್ ಅಂದರೆ ನೋಡಿ ಇಲ್ಲಿಂದ ಈ ಪಾಯಿಂಟ್ ಹೀಗೆ ಓ ಎ ಸಿ ಅಥವಾ ಓ ಸಿ ಎ. ಸ್ಲೋಪ್ ಆಫ್ ಟ್ರಯಾಂಗಲ್ ಯಾವುದು? ಸ್ಲೋಪ್ ತಗೊಂಡ್ರೆ ಸ್ಲೋಪ್ ಅಂದ್ರೆ ಏನು? ಚೇಂಜ್ ಇನ್ ವಾಟ್ ಇಸ್ ಸ್ಲೋಪ್? ಚೇಂಜ್ ಇನ್ ವೈ ಕೋಆರ್ಡಿನೇಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಕೋಆರ್ಡಿನೇಟ್. ಹಿಯರ್ ಚೇಂಜ್ ಇನ್ ವೈ ಕೋಆರ್ಡಿನೇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ಟೈಮ್. ಹಿಯರ್ ಹಾಗಾದರೆ ಚೇಂಜ್ ಇನ್ ವೈ ಕೋಆರ್ಡಿನೇಟ್ ಏನು ಬರುತ್ತೆ? ದಿಸ್ ಸಿ ಎ, ಸಿ ಟು ಎ ಡಿವೈಡೆಡ್ ಬೈ change in x coordinate O C. C ನೋಡಿ ಯಾವ ಪಾಯಿಂಟ್ ಅಲ್ಲಿ ಇದೆ? 0 ಮೀಟರ್ ಪರ್ ಸೆಕೆಂಡ್ ಇಂದ A ಗೆ 4 ಮೀಟರ್. ಹಾಗಾದ್ರೆ ಚೇಂಜ್ ಇನ್ ವೆಲಾಸಿಟಿ ಇಲ್ಲಿಗೆ 4 ಮೀಟರ್ ಪರ್ ಸೆಕೆಂಡ್. ಸಿ ಎ 4 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ O C. O to C, O to C ಇದೇನಿದು? O to C ಅಂದ್ರೆ ಟೈಮ್ 0 ಸೆಕೆಂಡ್ ಇಂದ ಎಲ್ಲಿವರೆಗೆ? that is nothing but 4 seconds ಬರುತ್ತೆ ಇಲ್ಲಿಂದ ಇಲ್ಲಿ 4 seconds. so 4 gets cancelled. ಅಲ್ಲಿ 1 ಅಂತ 1 times 1 meter per second square acceleration. Is it positive? Yes, positive, because velocity goes on increases. A to B acceleration ಎಷ್ಟಿದೆ? acceleration ಬರುತ್ತಾ ಯೋಚನೆ ಮಾಡಿ. A ನಲ್ಲಿ ಎಷ್ಟಿತ್ತು ವೆಲಾಸಿಟಿ? 4 meter per second. ಟೈಮ್ 4 ಸೆಕೆಂಡ್. 5 ಸೆಕೆಂಡ್ ವೆಲಾಸಿಟಿ 4 ಮೀಟರ್ ಪರ್ ಸೆಕೆಂಡ್. 6 ಸೆಕೆಂಡಲ್ಲೂ 4 ಮೀಟರ್. ದೇರ್ಫೋರ್ ಆಕ್ಸಲರೇಷನ್ 0, ಯಾಕೆ? ದೇರ್ ಇಸ್ ನೋ ಚೇಂಜ್ ಇನ್ ವೆಲಾಸಿಟಿ. ಇದೊಂದಾಯಿತು. ನೆಕ್ಸ್ಟ್ ಥಿಂಕ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್. ಈಗ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಇದೆ ಅಂದರೆ ಏನು ಮಾಡಬೇಕು? ಹೆಂಗೆ ತಗೋಬೇಕು? ಏರಿಯಾ ಅಂಡರ್ ದಿ ಲೈನ್. ಯಾವುದು ಲೈನು? ಓ ಇಂದ ಎ ಹೋಗಿ ಬಿ, ಇಷ್ಟು ಏರಿಯಾ ತಗೋಬೇಕು. ಹಾಗಾದ್ರೆ ಇಲ್ಲಿ ನಾವು 2 ಪಾರ್ಟ್ ಮಾಡ್ಕೊಳ್ಳೋಣ ನೋಡಿ. ಒಂದು ಟ್ರಯಾಂಗಲ್ ಬರುತ್ತೆ, ಇನ್ನೊಂದು ರೆಕ್ಟ್ಯಾಂಗಲ್. ಹಾಗಾದ್ರೆ ಇಷ್ಟು ಏರಿಯಾ ತಗೋಬೇಕು ನಾವು. ದೆನ್ ವಿ ಕ್ಯಾನ್ ಗೆಟ್ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಓ ಎ ಬಿ ಡಿ ತಗೊಂಡ್ರೆ area under the line OAB is equal to OAB ಕೆಳಗಡೆ ಏರಿಯಾ ತಗೊಂಡು 2 ಪಾರ್ಟ್ ಮಾಡ್ಕೊಂಡಿದ್ವಿ. ಒಂದು ಟ್ರಯಾಂಗಲ್ ಪಾರ್ಟ್, ಇನ್ನೊಂದು ರೆಕ್ಟಾಂಗಲ್. ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ OA ಇದನ್ನ ಸಿ ಅಂದ್ಕೊಂಡಿದ್ವಿ. OAC ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಯಾವುದು? ಸಿ ಅಥವಾ ಎ ಬಿ ಡಿ ಸಿ. ಎ ಬಿ ಡಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೇನು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಹಾಫ್ ಇಂಟು ಬೇಸ್ ಯಾವುದು ಟ್ರಯಾಂಗಲ್ಗೆ? ಓ ಟು ಸಿ. ಓ ಟು ಸಿ ಅಂದರೆ ಎಷ್ಟು ಸೆಕೆಂಡು? 4 ಸೆಕೆಂಡ್. ಎಸ್, ಹಾಫ್ ಇಂಟು ಬೇಸ್ ಅಂದರೆ 4 ಸೆಕೆಂಡ್. ಹೈಟ್ ಯಾವುದು ಟ್ರಯಾಂಗಲ್ಗೆ? ಸಿ ಎ. ಇದೆಷ್ಟು? ಸಿ ಇಂದ ಇಲ್ಲಿಗೆ 4 ಮೀಟರ್ ಪರ್ ಸೆಕೆಂಡ್. 4 ಮೀಟರ್ ಪ್ಲಸ್ ರೆಕ್ಟ್ಯಾಂಗಲ್ ನೋಡಿ, ಇದನ್ನು ಲೆಂತ್ ಅಂತ ತಗೊಳ್ಳಿ. ಲೆಂತ್ ಯಾವುದು? ಸಿ ಇಂದ ಡಿಗೆ. ಸಿ ಎಷ್ಟರಲ್ಲಿದೆ? 4 ಸೆಕೆಂಡ್. ಡಿ 6 ಸೆಕೆಂಡ್. ಹಾಗಾಗಿ ಇದು 2 ಸೆಕೆಂಡ್ ಆಯಿತು, ಲೆಂತ್ ಆಯಿತು. ಬ್ರೆಡ್ತ್ ನೋಡಿ, ಇಲ್ಲಿಂದ 0 ಇಂದ ಎಲ್ಲಿವರೆಗಿದೆ? 4 ಆಯಿತು. ಹಾಗಾದರೆ ಲೆಂತ್ 2 ಇಂಟು ಬ್ರೆಡ್ತ್ 4. 2 ಟೈಮ್ಸ್ ಆಯಿತು 8 ಪ್ಲಸ್ 8 16 ಮೀಟರ್.
ಏರಿಯಾ ಅಂಡರ್ ದಿ ಲೈನ್ ಏನು ಕೊಡುತ್ತೆ? ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು 16 ಮೀಟರ್. So we can easily find out acceleration, displacement by using VT graph.